ಕುಡಿಯುವ ನೀರು ಕೊಡದೇ ಇರತಕ್ಕಂತ ಪಿಡಿಒ ಅಧಿಕಾರಿಗಳಿಗೆ ಧಿಕ್ಕಾರ. ಹಿರೇಬೆಣಕಲ್ ಗ್ರಾಮದ ಜನರಿಗೆ ಶುದ್ಧ ನೀರು ಕೊಡುವ ವಿಫಲವಾಗಿರ್ತಕ್ಕಂತ ಪಿಡಿಒ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಫಾರಂ ನಂಬರ್ 6 ಕೊಟ್ಟು 40 ದಿನ ಆದ್ರೂ ಕೆಲಸ ಕೊಡದೇ ಇರತಕ್ಕಂತ ಪಿಡಿಒ ಅಧಿಕಾರಿಗಳಿಗೆ ಧಿಕ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆ ಖಾತ್ರಿಯಲ್ಲಿ ಉದ್ಯೋಗ ಕೆಲಸ ಕೊಡದೇ ಇರತಕ್ಕಂತ ಪಿಡಿಒ ಅಧಿಕಾರಿಗಳಿಗೆ ಧಿಕ್ಕಾರ. ಬೆಣಕಲ್ ಜನರಿಗೆ ಕುಡಿಯುವ ನೀರು ಕೊಡದೇ ಇರತಕ್ಕಂತ ಪಿಡಿಒ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಬರಲೇಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಬರಲೇಬೇಕು. ಕುಡಿಯುವ ನೀರು ಕೊಡುವವರೆಗೂ ನಾವು ಹೋಗೋದಿಲ್ಲ. ಬೆಣಕಲ್ ಗ್ರಾಮದ ಜನರಿಗೆ ಕುಡಿಯುವ ನೀರು ಕೊಡುವವರೆಗೂ ನಾವು ಹೋಗೋದಿಲ್ಲ. ಬೇಕೇ ಬೇಕು. ಹಿರೇಬೆಣಕಲ್ಲು, ನಮ್ಮೂರು ಹಿರೇಬೆಣಕಲ್ಲು ಮತ್ತು ಹೊಸೂರು ಎರಡೂ ಕಡೆ ವಿಭಾಗ ಆಗಿದೆ. ಇವತ್ತು ಸರ್ಕಾರ ಒಂದು ಕಡೆ ಹೇಳ್ತಾ ಇದೆ, ನೀರು ಏನು ಸಮಸ್ಯೆ ಆಗಲಾರದಂಥ ರೀತಿಯಲ್ಲಿ ನಾವು ಬೇಸಿಗೆಯಲ್ಲಿ ನೋಡ್ತು ಅಂತ ಹೇಳ್ತಕ್ಕಂಥ ಸರ್ಕಾರ ಇನ್ನು ಬೇಸಿಗೆ ಆರಂಭದಲ್ಲೇ ಸಹ ಮತ್ತೇನು ಕೆನಲ್ ಬಿಟ್ಟು ದೂರ ಇರಲಾರ್ದಂಥ ಪ್ರದೇಶ ನಮ್ಮ ಹತ್ತಿರ ಗಂಗಾವತಿಗೆ ಹತ್ತಿರ ಅಂಥ ಪ್ರದೇಶಕ್ಕೆ ಇವತ್ತು ನೀರಿನ ದೊಡ್ಡ ಅಸ್ತವ್ಯಸ್ತ ಆಗಿದೆ. ಕುಡಿಯೋ ನೀರಿಗೆ ಸಮಸ್ಯೆ ಇದೆ, ಅಲ್ಲಿ ಬೋರ್ವೆಲ್ಗಳಿಂದ ದೊಡ್ಡ ಸಮಸ್ಯೆ ಇದೆ. ಆದರೆ ಸರಿಯಾದ ರೀತಿಯಲ್ಲಿ ಆ ನೀರು ನಿರ್ವಹಣೆ ಮಾಡಲಿ ತಾಲೂಕ್ ಪಂಚಾಯತಿ ಮತ್ತು AW ವಿಫಲತಾಗಿದೆ. ಅದು ಅಧಿಕಾರಿಗಳು ನಿರ್ಲಕ್ಷ್ಯ ಸಹ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಹೀಗಾಗಿ ತಕ್ಷಣವಾಗಿ ತಾಲೂಕ್ ಪಂಚಾಯತಿ ಸಾಹೇಬರು ಸಂಬಂಧಪಟ್ಟ ಅಧಿಕಾರಿಗಳನ್ನು ತಕ್ಷಣ ಕರೆಸಿ ಆ 2 ಊರಿಗೆ ತಕ್ಷಣವಾಗಿ ನೀರಿನ ವ್ಯವಸ್ಥೆ ಮಾಡಬೇಕು. ಮಾಡಲಿದ್ರೆ ನಾವು ಕಾರ್ಮಿಕ ಸಂಘದಿಂದ ಸಹ ಮತ್ತೆ ಸಹ ಬೆಂಬಲ ಕೊಟ್ಟು ನಾವು ಜಿಲ್ಲಾಧಿಕಾರಿಗಳ ಆಫೀಸಿನ ಸಹ ಹೋರಾಟ ಮಾಡಿ ಜಿಲ್ಲಾಧಿಕಾರಿ ಗಮನಕ್ಕೆ ಮತ್ತು ಸರ್ಕಾರ ಗಮನಕ್ಕೆ ತರಕ್ಕೆ ಪ್ರಯತ್ನ ಪಡ್ತು. ಯಾಕಂದ್ರೆ ಗಂಗಾವತಿ ಅಂದಗಡ್ಲೆ ನೀರಾವರಿ ಪ್ರದೇಶ ಅಂತ ಎಲ್ಲರ ತಲೆಯಲ್ಲಿರ್ತೈತಿ. ಆದ್ರೆ ಗಂಗಾವತಿ ಮುಕ್ಕಾಲು ಭಾಗ ಹೊರಭೂಮಿಯಿಂದ ಮಳೆ ಆಧರಿಸಿತವಾದಂಥ ಪ್ರದೇಶ ಮತ್ತು ಹಿರೇಬೆಣಕಲ್ಲು ಸಹ ಮಳೆಗೆ ಆಧರಿಸಿತವಾದಂಥ ಪ್ರದೇಶ. ಆ ಭಾಗದಲ್ಲಿ ಸಹ ನೀರಿನ ದೊಡ್ಡ ಅಸ್ತವ್ಯಸ್ತ ಆಗಿದೆ. ಹಿಂಗಾಗಿ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ತಕ್ಷಣವಾಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ತಕ್ಷಣವಾಗಿ ನೀರಿನ ವ್ಯವಸ್ಥೆ ಮಾಡಲಿದ್ರೆ ಮುಂದಿನ ದಿನದಲ್ಲಿ ಜಿಲ್ಲಾಧಿಕಾರಿ ಮತ್ತು ರಾಜ್ಯ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಮತ್ತು ಸಚಿವರ ಗಮನಕ್ಕೆ ತರಲಿಕ್ಕೆ ನಾವು ಸಂಘಟನೆಯರು ಪ್ರಯತ್ನ ಪಡ್ತು. ಅದಕ್ಕೆ ಅವಕಾಶ ಕೊಡಲಾರ್ದಂಗೆ ತಕ್ಷಣವಾಗಿ ನೀರಿನ ವ್ಯವಸ್ಥೆ ಮಾಡಬೇಕು ಅಂತಂದು ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ವಿ. ಬಂಧುಗಳೇ, ಇವತ್ತೇನು ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಸಮಿತಿ ವತಿಯಿಂದ ಏನಿವತ್ತು ಚಿಕ್ಕಬೆಣಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಹಿರೇಬೆಣಕಲ್ ಗ್ರಾಮ, ಹಿರೇಬೆಣಕಲ್ಲು ಮತ್ತು ಹೊಸ ಹಿರೇಬೆಣಕಲ್ಲು 2 ಊರಿಗೆ ಇವತ್ತೇನಪ್ಪ ಅಂದರೆ ಸರಿಸುಮಾರು ಈಗ 1 ತಿಂಗಳ ಮೇಲಾಯಿತು ಕುಡಿಯುವ ನೀರಿಲ್ಲ. ಇಲ್ಲಿ ಇವತ್ತು ಜನರು ಪರದಾಡುವಂಥ ಪರಿಸ್ಥಿತಿ ಇದೆ. ಯಾಕಂದ್ರೆ ಇವತ್ತು ಬೇಸಿಗೆ ಸ್ಟಾರ್ಟ್ ಆಗಿ ಆಲೀಗ 1 ತಿಂಗಳು ಕಳೆದರೂ ಸಹ ಇವತ್ತು ನಾವು ಅಲ್ಲಿ ಪಂಚಾಯತಿಗೆ ಹೋಗಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಪಿಡಿಒ ಅಧಿಕಾರಿಗಳು ಸಂಬಂಧಪಟ್ಟವರು ಯಾರು ಬರ್ತಾ ಇಲ್ಲ. ಆದಷ್ಟು ಬೇಗನೆ ಕುಡಿಯೋ ನೀರನ್ನ ಜನರಿಗೆ ಕಲ್ಪಿಸಿಕೊಡ್ಬೇಕು. ಯಾಕಂದ್ರೆ ಇವತ್ತು ಅಲ್ಲಿ ಆ ನೀರು ಬಿಡ್ತಾ ಇದ್ದಾರೆ. ಆ ನೀರು ನೋಡಿದ್ರೆ ಇವತ್ತು ಆ ಕುಡಿದ್ರೆ ಮಕ್ಕ ತೊಕ್ಕಂದ್ರೆ ಆ ಗುಳ್ಳಿ ಎದ್ದಳುವಂತ ಇವತ್ತು ಪರಿಸ್ಥಿತಿ ಅಲ್ಲಿ ಜನರಿಗೆ ನಿರ್ಮಾಣವಾಗಿದೆ. ಹಾಗಾಗಿ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿ ಆ ನೀರನ್ನ ಶುದ್ಧೀಕರಣವನ್ನು ಬೇಸಿದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಆ ಶುದ್ಧ ನೀರನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು. ಜೊತೆಗೆ ಏನಪ್ಪ ಅಂದರೆ ಇವತ್ತು ಉದ್ಯೋಗ ಖಾತ್ರಿಯಲ್ಲಿ ದುಡ್ತಕ್ಕಂಥ ಜನ ಹಿರೇಬೆಣಕಲ್ಲು ಮತ್ತು ಹೊಸ ಹಿರೇಬೆಣಕಲ್ಲು ಅಲ್ಲಿ ಏನಪ್ಪ ಅಂದರೆ ಸರಿಸುಮಾರು 500 ಜನ ಇವತ್ತು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಈಗ 40 ದಿನದಿಂದ ಫಾರಂ ನಂಬರ್ 6 ಕೊಟ್ಟು 40 ದಿನ ಆಗಿದೆ. ಆ ಪಂಚಾಯತಿಗೆ ಹೋದರೆ ಪಂಚಾಯತಿ ಅಭಿವೃದ್ಧಿಗಳು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಂದೇಳಿ ಇಲ್ಲಿವರೆಗೂ 40 ದಿನಗಳು ಕಾಲ ಕಳೆದಿದ್ದಾರೆ. ಹಾಗಾಗಿ ಇವತ್ತು ಜನರಿಗೆ ಕೆಲಸ ಇಲ್ದಾರ್ದೇ ಇವತ್ತು ಜನರು ಇವತ್ತು ಬೆಂಗಳೂರಿಗೆ ಗೂಳಿ ಹೋಗುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಪಿಡಿಒರು ತಕ್ಷಣವಾಗಿ ಆ ಕೆಲಸ ಕೊಡಬೇಕು. ಅಲ್ಲಿರ್ತಕ್ಕಂಥ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ತಕ್ಷಣವಾಗಿ ಪೂರೈಸಬೇಕಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತು ವ್ಯಕ್ತಪಡಿಸ್ತಾ ಇದೆ. ಬಂಧುಗಳೇ, ಇವತ್ತೇನು ಕರ್ನಾಟಕ ಪ್ರಾಂತ ರೈತ ಸಂಘದ ಅಡಿಯಲ್ಲಿ ಇವತ್ತೇನು ಹೋರಾಟ ಹಮ್ಮಿಕೊಂಡಿದ್ವಿ. ಬಹುತೇಕ ಕುಡಿಯೋ ನೀರಿನ ಸಮಸ್ಯೆ ಇರುವುದರಿಂದ 2 ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಅದೇ ರೀತಿಯಾಗಿ ಉದ್ಯೋಗ ಖಾತ್ರಿ ಕೆಲಸನೂ ಸುಮಾರು 40 ದಿನಗಳಿಂದ
ನಾವೇನು 6 ಕೊಟ್ಟು ಪಂಚಾಯತಿಗೆ ಅಲಿದಾಡಿದ್ರೆ ಇವತ್ತು ಕೆಲಸ ಕೊಡಲಿ ಗ್ರಾಮ ಪಂಚಾಯತಿ ವಿಫಲವಾಗಿದೆ. ಅದರ ಭಾಗವಾಗಿಯೂ ಇವತ್ತು ತಾಲೂಕ್ ಪಂಚಾಯತಿಯವರು ಯಾವ ಪಂಚಾಯತಿಯಲ್ಲಿ ಕೆಲಸ ಕೊಟ್ಟಿಲ್ಲ, ಯಾವ ಪಂಚಾಯತಿಯಲ್ಲಿ ಕೆಲಸ ಕೊಟ್ಟಾರ ಅಂತಂದು ಸೌಜನ್ಯಕ್ಕಾದ್ರೂ ಅದನ್ನು ವೀಕ್ಷಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಇಲ್ಲ. ಈಗ ಸುಮಾರು 40 ದಿನ ಆಯ್ತು ನಾವು 6 ಕೊಟ್ಟು ಪಂಚಾಯತಿಗೆ ಅಲ್ಲಿದಾಡಿದ್ರು ಇವತ್ತು ಕೆಲಸ ಇಲ್ಲದ ಪರಿಸ್ಥಿತಿ. ಇವಾಗ ಹೇಳ್ತಾರೆ GPS ಮಾಡಕ ಸಮಸ್ಯೆ ಇದೆ ಅಂತೆ. 40 ದಿನದಿಂದ ಯಾವುದೇ ಒಂದು ಸಮಸ್ಯೆ ಇಲ್ಲದಿದ್ರೂ ಕೂಡ ಇವ್ರು ಕೆಲಸ ಕೊಡೋಕೆ ವಿಫಲ ಆಗ್ಯಾರ. ಇಂಥವ್ರ ಮೇಲೆ ತಕ್ಷಣ ಇಂಥವ್ರ ಮೇಲೆ ಕ್ರಮ ಆಗಬೇಕು. ಅದೇ ರೀತಿಯಾಗಿ ನಾವೇನು ಸುಮಾರು 40 ದಿನದಿಂದ ಕೊಟ್ಟಿವಲ್ಲ, ಅದಕ್ಕೆ ನಿರುದ್ಯೋಗಿ ಭತ್ಯೆ ಕೊಡಬೇಕು. ಈಗೇನು ಕಲುಷಿತ ನೀರು ಬರ್ತಾ ಇದ್ದಾವೆ ಹಿರೇಬೆಣಕಲ್ ಗ್ರಾಮದಲ್ಲಿ ಹಾಗೂ ಹೊಸ ಗ್ರಾಮ ಹಳೆ ಗ್ರಾಮ, ಆ ಕುಡಿಯೋಕೆ ಯೋಗ್ಯ ಅಲ್ಲದ ನೀರನ್ನು ಇವತ್ತು ನಾವು ಬಳಸ್ತಾ ಇದ್ದೀವಿ. ಅಂಗನವಾಡಿ ಮಕ್ಕಳು ಸಹ ಅದೇ ನೀರನ್ನು ಬಳಸ್ತಾರೆ. ಈಗ ಆ ಮಕ್ಕಳಿಗೆ ಚೆನ್ನಾಗಿರೋ ನೀರು ಯಾವುದು, ಕಲುಷಿತ ನೀರು ಗೊತ್ತಾಗಲಾರ್ದೇನೆ ಸಿಕ್ಕುವ ನೀರಂತ ಕುಡಿದು ಇವತ್ತು ಅನಾರೋಗ್ಯಕ್ಕೆ ಈಡಾಗ್ತಿದ್ದಾರೆ. ಅದು ತಕ್ಷಣವೇ ಗ್ರಾಮ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತ್ ತಕ್ಷಣ ಎಚ್ಚೆತ್ತುಕೊಂಡು ಆ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಬಗೆಹರಿಸದೆ ಹೋದರೆ ಮುಂದಿನ ದಿನಮಾನದಲ್ಲಿ ನಾವೆಲ್ಲ ಈಗ ಸಾಂಕೇತಿಕವಾಗಿ ಧರಣಿ ಕೊಟ್ಟು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಸಮಸ್ಯೆ ಬಗೆಹರಿದಿದ್ದರೆ ಮುಂದಿನ ದಿನದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ನಮ್ಮ ಪಕ್ಕದಲ್ಲಿರುವಂಥ NH ರೋಡನ್ನು ಬಂದ್ ಮಾಡಿ, ಯಾಕಂದ್ರೆ ಇವತ್ತು ಕುಡಿಯೋಕೆ ನೀರನ್ನೇ ಇಲ್ಲದಿದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ ಅಂತಂದೇಳಿ ತಾವು ಊಹೆ ಮಾಡ್ಕೋಬೇಕು. ಹಾಗಾಗಿ ನಮ್ಮ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತಂದೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಅದೇ ರೀತಿಯಾಗಿ ನೀವು MLA ಅವರಿಗೆ ಮನವಿ ಕೊಟ್ಟಿದ್ದೀವಿ ಸರ್. ಹಲವಾರು ಸಾರಿ MLA ಅವ್ರ ಗಮನಕ್ಕೂ ತಂದಿದ್ದೀವಿ, ಸ್ಥಳೀಯ ಆಡಳಿತಕ್ಕೂ ಗಮನಕ್ಕೂ ತಂದಿದ್ದೀವಿ.